ಪಂಚರಾಜ್ಯಗಳ ಚುನಾವಣೆಯ ಬಿಸಿ ಕ್ರಮೇಣವಾಗಿ ಜಾಸ್ತಿ ಆಗ್ತಾ ಇದೆ. ತಮಿಳುನಾಡಿನಲ್ಲಿ ಎನ್ಡಿಎ ಮೈತ್ರಿಕೂಟದ ಸೀಟು ಹಂಚಿಕೆ ಫೈನಲ್ ಆಗಿದೆ ವೀಕ್ಷಕರೇ. ಚುನಾವಣಾ ಉಸ್ತುವಾರಿ ಪಿಯೂಷ್ ಅವರ ನೇತೃತ್ವದಲ್ಲಿ ಕ್ಷೇತ್ರಗಳನ್ನು ಹಂಚಿಕೆ ಮಾಡಲಾಗಿದೆ. ತಮಿಳುನಾಡಿನಲ್ಲಿ ಒಟ್ಟು 234 ವಿಧಾನಸಭಾ ಕ್ಷೇತ್ರಗಳು ಬರ್ತವೆ. ಆ ಪೈಕಿ ಎಐಎಡಿಎಂಕೆ ಪಕ್ಷ 178 ಕ್ಷೇತ್ರಗಳಲ್ಲಿ ಸ್ಪರ್ಧೆ ಮಾಡಲಿದೆ. ಎಡಪಾಡಿ ಪಳನಿಸ್ವಾಮಿ ಅವರ ನೇತೃತ್ವದ ಪಕ್ಷ ಎಐಎಡಿಎಂಕೆ ಪಕ್ಷ, ಎಡಪಾಡಿ ಪಳನಿಸ್ವಾಮಿ ಮಾಜಿ ಮುಖ್ಯಮಂತ್ರಿ ಅವರ ನೇತೃತ್ವದ ಪಕ್ಷ. ಇನ್ನು ಬಿಜೆಪಿ 27 ಕ್ಷೇತ್ರಗಳಲ್ಲಿ ಬಿಜೆಪಿ ಸ್ಪರ್ಧೆ ಮಾಡುತ್ತೆ. 27 ಕ್ಷೇತ್ರಗಳಲ್ಲಿ ಬಿಜೆಪಿ ಸ್ಪರ್ಧೆ, 18 ಕ್ಷೇತ್ರಗಳಲ್ಲಿ ಪಿಎಂಕೆ ಸ್ಪರ್ಧೆ ಮಾಡುತ್ತೆ, 11 ಕ್ಷೇತ್ರಗಳಲ್ಲಿ ಎಎಂಎಂಕೆ ಸ್ಪರ್ಧೆ ಮಾಡುತ್ತೆ. ಇನ್ನು ಪುದುಚೇರಿಯಲ್ಲಿ ಏಕಾಂಗಿಯಾಗಿ ಕಣಕ್ಕೆ ಇಳಿಯಲಿದೆ ಟಿವಿಕೆ. ಪುದುಚೇರಿ ಮತ್ತು ತಮಿಳುನಾಡು ಎರಡೂ ರಾಜ್ಯಗಳಲ್ಲೂ ಸಹ, ಒಂದು ಕೇಂದ್ರಾಡಳಿತ ಮತ್ತು ಒಂದು ರಾಜ್ಯ, ಎರಡೂ ಕಡೆಗಳಲ್ಲೂ ಸಹ ತಮಿಳಗ ವೆಟ್ರಿ ಕಳಗಂ ಜೋಸೆಫ್ ವಿಜಯ್ ಅವರ ನೇತೃತ್ವದ ಪಕ್ಷ, ತಮಿಳಗ ವೆಟ್ರಿ ಕಳಗಂ ಅವರ ಪಕ್ಷ ಒಂಟಿಯಾಗಿ ಯಾವುದೇ ಮೈತ್ರಿ ಇಲ್ಲದೆ ಚುನಾವಣೆಯನ್ನು ಸ್ಪರ್ಧೆ ಮಾಡ್ತದೆ. ಆಕ್ಚುಲಿ ಒಂದು ಟಾಕ್ ಇತ್ತು ಸುಮಾರು ದಿನಗಳಿಂದ, ವಿಜಯ್ ಅವರು ಎಡಿಎಂಕೆ ಜೊತೆಗೆ ಕೈ ಜೋಡಿಸ್ತಾರೆ, ಮೈತ್ರಿ ಮಾಡ್ಕೊಳ್ತಾರೆ ಅಂತ, ಅಥವಾ ಅದು ಸಾಧ್ಯವಾಗದೆ ಹೋದರೆ ಡಿಎಂಕೆ ಜೊತೆಗೆ ಮೈತ್ರಿ ಮಾಡ್ಕೊಳ್ಬೋದು, ಯಾಕಂದರೆ ಸಮಾನ ಮನಸ್ಕ ಪಕ್ಷಗಳು ಎರಡೂ ಅನ್ನುವಂಥದ್ದು. ಆದರೆ ಈಗ ಬದಲಾದ ರಾಜಕೀಯ ಸನ್ನಿವೇಶದಲ್ಲಿ ವಿಜಯ್ ಅವರು ಏಕಾಂಗಿಯಾಗಿ 234 ಕ್ಷೇತ್ರಗಳಲ್ಲಿ ಏಕಾಂಗಿಯಾಗಿ ತಾನು ಸ್ಪರ್ಧೆ ಮಾಡ್ತೀನಿ ಅಂತ ಹೇಳ್ಕೊಂಡಿದ್ದಾರೆ. ತಾವು ಯಾರ ಜೊತೆಗೂ ಸಹ ಮೈತ್ರಿಯನ್ನು ಮಾಡ್ಕೊಳ್ಳೋದಿಲ್ಲ, ನಮ್ಮ ಒಂದು ರಾಜಕೀಯದ ಲೆಕ್ಕಾಚಾರಗಳಿಗೆ ಬೇರೆ ರಾಜಕೀಯ ಪಕ್ಷಗಳು ಹೊಂದಾಣಿಕೆ ಆಗೋದಿಲ್ಲ, ನಮ್ಮ ಸೈದ್ಧಾಂತಿಕತೆಯಲ್ಲಿ ಅವರು ಕೈ ಜೋಡಿಸೋದಿಲ್ಲ ಅನ್ನುವ ಒಂದು ಮಾತನ್ನು ವಿಜಯ್ ಅವರು ಹೇಳಿದ್ದಾರೆ. ಮಗದೊಂದು ಕಡೆ ಬರ್ತಾ ಇರುವಂಥ ಸಮೀಕ್ಷೆಗಳ ಪ್ರಕಾರ ವೀಕ್ಷಕರೇ, ಈ ಹಿಂದೆ ಅಂದರೆ ಚುನಾವಣೆ ಘೋಷಣೆಯಾಗಿ ವೆರಿ ನೆಕ್ಸ್ಟ್ ಡೇ ಸಮೀಕ್ಷೆಯನ್ನು ಮಾಡಲಾಯಿತು. ಖಾಸಗಿ ಸಮೀಕ್ಷೆಯಲ್ಲಿ ಈ ಬಾರಿ ತಮಿಳುನಾಡಿನಲ್ಲಿ ಎಐಎಡಿಎಂಕೆ ನೇತೃತ್ವದ ಎನ್ಡಿಎ ಮೈತ್ರಿಕೂಟ ಗೆಲುವನ್ನು ದಾಖಲು ಮಾಡುತ್ತೆ ಅಂತ ಹೇಳಲಾಗ್ತಾ ಇದೆ. ಆದರೆ ವಿ ಡೋಂಟ್ ನೋ, ಏನು ಬೇಕಾದರೂ ಆಗಬಹುದು. ಸದ್ಯ ತಮಿಳುನಾಡಿನಲ್ಲಿ ಸಾಕಷ್ಟು ರಾಜಕೀಯ ಬದಲಾವಣೆಗಳನ್ನು ನಾವು ನೋಡಬಹುದಾಗಿದೆ.